ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ರವೆ ಇಡ್ಲಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಇವಾಗ ಮಾಡೋಣ. ಸೊ ಇಲ್ಲಿ ನೋಡಿ, ನಾನು 2 ಕಪ್ ಅಷ್ಟು ಇಡ್ಲಿ ರವೆ ತೊಗೊಂಡಿದ್ದೀನಿ. ಅಂದರೆ ಇಡ್ಲಿ ರವೆ ಅದರ ತೊಗೊಳ್ಳಿ, ನೀವು ಬಾಂಬೆ ರವೆ ಚಿಕ್ಕ ರವೆ ಸಿಗುತ್ತಲ್ವ ಅದರ ತೊಗೊಳ್ಳಿ. ನಾನು ಇಲ್ಲಿ ಇಡ್ಲಿ ರವೆ ತೊಗೊಳ್ಳೋದಕ್ಕಿಂತ ಚಿಕ್ಕ ರವೆ ತೊಗೊಂಡಿದ್ದೀನಿ. ಅಂದರೆ ಮನೆಯಲ್ಲಿ ಉಪ್ಪಿಟ್ಟು ಮಾಡ್ತಾರಲ್ವ ಕ್ಯಾಶುವಲ್ ಆಗಿ ಅದನ್ನು ತೊಗೊಂಡಿದ್ದೀನಿ. ಆಮೇಲೆ ಅದರ ಜೊತೆಗೆ ಒಂದು ಕಪ್ ಅಷ್ಟು ನಾನು ಮೊಸರು ತೊಗೊಂಡಿದ್ದೀನಿ, ಗಟ್ಟಿ ಮೊಸರು ತೊಗೊಂಡಿದ್ದೀನಿ. ಸೊ ಈ ಥರ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿ ಒಂದು 15 ನಿಮಿಷ ಕಾಲ ಇಷ್ಟೇ ಇಟ್ಟು, ಆಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು, ಆಮೇಲೆ ಸ್ವಲ್ಪ ಅಡುಗೆ ಸೋಡಾನ ಸೇರಿಸ್ಕೊಳ್ಳೋಣ. ನೋಡಿ, ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡಿಟ್ಟಿದ್ದೀನಿ. ಇವಾಗ ಕೇವಲ ಮೊಸರು ಆಮೇಲೆ ಚಿಕ್ಕ ರವೆ, ಸ್ವಲ್ಪ ನಮಗೆ ಮೆಜರ್ಮೆಂಟ್ ಎಷ್ಟಾಗುತ್ತಲ್ವ ಅಷ್ಟು ನಾನು ಅಳತೆ ಪ್ರಕಾರ ನಾವು ನೀರನ್ನು ಸ್ವಲ್ಪ ಹಾಕ್ತಾ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಬೆಟರ್ ಈ ಥರ ಕನ್ಸಿಸ್ಟೆನ್ಸಿಯಾಗಿ ಈ ಥರ ಬರಬೇಕು. ಇದು 10 ನಿಮಿಷ ಇದು ಸ್ವಲ್ಪ ಈ ಸೈಡ್ ಸ್ವಲ್ಪ ಈ ಥರ ಇಟ್ಬಿಡೋಣ. ಸೊ ಇವಾಗ ನೋಡಿ, ಒಂದು 15 ನಿಮಿಷ ಆಯಿತು. ಇದಕ್ಕೆ ಸ್ವಲ್ಪ ಟೇಸ್ಟಿಗೆ ಅಂದರೆ ರುಚಿಗೆ ತಕ್ಕಷ್ಟು ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಅಡುಗೆ ಸೋಡಾನ ಸೇರಿಸ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನೋಡಿ, ಇದು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಬಟರ್. ನೋಡಿ, ಇದೇ ಥರ ಇರಬೇಕು, ಅಷ್ಟು ತಳಗು ಆಗಬಾರ್ದು. ಅಂದರೆ ಒಂದು ಥಿಕ್ನೆಸ್ ಮೇಲೆ ಕರೆಕ್ಟಾಗಿರಬೇಕು, ಮೀಡಿಯಮ್ ಆಗಿ. ನೋಡಿ, ಸ್ವಲ್ಪ ಇದ್ರಾಗ ಸೇರಿಸ್ಕೊಳ್ಳಿ, ಅಥವಾ ಕ್ಯಾರೆಟ್ ಸೊಪ್ಪು ಇದ್ರೆ ಸೇರಿಸ್ಕೊಳ್ಳಿ. ಕ್ಯಾರೆಟ್ ಸೊಪ್ಪು ತುರಿದಿರ್ತಿರಲ್ವ ಅದು ಕೂಡ ನೀವು ಸೇರಿಸ್ಕೊಳ್ಬೋದು. ನಾನು ಸ್ವಲ್ಪ ಕೊತ್ತಂಬರಿ ಕೂಡ ಇಲ್ಲೇ ಸೇರಿಸ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಅಷ್ಟೇ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಅಷ್ಟೇ. ನೀವು ಬೇಕಂದರೆ ಕ್ಯಾರೆಟ್ ಅಥವಾ ಸಬ್ಬಸಿಗೆ ನೀವು ಸೊಪ್ಪು ಚೆನ್ನಾಗಿ ಚಿಕ್ಕ ಚಿಕ್ಕ ಪೀಸ್ ಮಾಡಿ ವಾಶ್ ಮಾಡಿ ಕಟ್ ಮಾಡಿ ಇದರಲ್ಲಿ ಸೇರಿಸ್ಕೊಳ್ಬೋದು. ಸೊ ನೋಡ್ತಿರ್ಬೋದು ಫ್ರೆಂಡ್ಸ್, ಇಲ್ಲಿ ನಾನು ಆಲ್ರೆಡಿ ಇಡ್ಲಿ ಪಾತ್ರೆಗೆ ಎಣ್ಣೆ ಈ ಥರ ಸಡ್ಡ ಇರುತ್ತಲ್ವ, ಎಣ್ಣೆ ಹಚ್ಚಿ ನಾನು ಇದರೊಳಗೆ ಆಲ್ರೆಡಿ ನಾನು ಹಾಕಿ ಈ ಥರ ನಾನು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಇವಾಗ. ಸೊ ಇದು 20 ಮಿನಿಟ್ಸ್ ಎಷ್ಟು, ಇದು ಒಂದು ಲೋ ಫ್ಲೇಮಲ್ಲಿ ಇಟ್ಬಿಡ್ತೀನಿ ನಾನು. 20 to 25 ಮಿನಿಟ್ಸ್ ಅಷ್ಟೇ. ಇದು ಚೆನ್ನಾಗಿದು ಕರೆಕ್ಟ್ ಆಗಲಿ, ಅಂದರೆ ಚೆನ್ನಾಗಿದು ಒಳಗೆ ಬೇಯಲಿ ಇಡ್ಲಿ. ಪರ್ಫೆಕ್ಟ್ ಆಗುತ್ತೆ ನೋಡಿ ಫ್ರೆಂಡ್ಸ್. ಈ ಥರ ಮನೆಯಲ್ಲಿ ನೀವು ಕೂಡ ಮಾಡ್ಕೋಬೋದು. ಅಕ್ಕಿಯಿಂದಲೇ ಇಡ್ಲಿ ಮಾಡಬೇಕು ಅಥವಾ ಇಡ್ಲಿ ರವೆಯಿಂದನೇ ತಂದು ಮಾಡಬೇಕು ಅನ್ನೋದು ಏನು ತಾಪತ್ರೆ ಇಲ್ಲ. ಕೇವಲ ಮನೆಯಲ್ಲಿರುವಂತಹ ಉಪ್ಪಿಟ್ಟು ಮಾಡ್ತಿರಲ್ವ ನಿಮ್ಮ ಮನೆಯಲ್ಲಿ, ಅದೇ ರವೆಯಿಂದ ನೀವು ಮೊಸರು ಇದ್ದರೆ ಸಾಕು, ಈ ಥರ ನೀವು ಮಾಡ್ಕೋಬೋದು. ನೋಡಿ, ಇವಾಗ ನಾನು ಸರ್ವ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಬಿಸಿ ಬಿಸಿಯಾದಂತಹ ಇಡ್ಲಿ ಜೊತೆಗೆ ಸಾಂಬಾರು ಆಮೇಲೆ ಚಟ್ನಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಫ್ರೆಂಡ್ಸ್, ನೋಡ್ತಿರ್ಬೋದು ನೋಡಿ. ನೋಡಿ ಅಲ್ಲ, ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಅಲ್ಲ. ಮನೆಯಲ್ಲಿ ಕೂಡ ನೀವು ಕೂಡ ಮಾಡ್ಬೋದು. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟವಾದರೆ ಫ್ರೆಂಡ್ಸ್ ಲೈಕ್, ಶೇರ್, ಕಮೆಂಟ್ಸ್ ಕೂಡ ಮಾಡಿ. ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಕೂಡ ಶೇರ್ ಮಾಡಿ ವಿಡಿಯೋನ. ಆಮೇಲೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ, ಲೈಕ್ ಮಾಡಿ. ನಿಜವಾಗ್ಲೂ ಸಾಫ್ಟಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ವಿಡಿಯೋದೊಳಗೆ ಸಿಗೋಣ. ಓಕೆ, ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.